ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ 12 ಅಪ್ಡೇಟ್ ಬಂದಿದೆ ಇವತ್ತು. ಆಕ್ಚುಲಿ ನೆನೆ ಬಂತು ವಿಡಿಯೋ ಮಾಡಂದ್ರೆ ಸ್ವಲ್ಪ ನಾವು ಹೊರಗಡೆ ಇದ್ದೋ. ಬನ್ನಿ ಏನು ಅಪ್ಡೇಟ್ಗಳು, ದಯವಿಟ್ಟು ಅಪ್ಡೇಟ್ ವಿಡಿಯೋಸ್ನ ನೋಡ್ತಾ ಇರಿ, ಓಕೆನಾ? ಅವಾಗ ಫ್ಯೂಚರ್ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ, ಏನೇನು ಬರುತ್ತೆ, ಏನ್ ಅಪ್ಡೇಟ್ ಆಗ್ತಿದೆ, ಏನೇನು ಆಗಿದ್ರೆ ಏನ್ ಮಾಡಿದ್ರೆ ಏನ್ ಸಿಗುತ್ತೆ ನಮ್ಗೆ ಅಂತ, ಓಕೆನಾ? ತುಂಬಾ ಈಸಿ ಆಗ್ತಿದೆ ಯೂಟ್ಯೂಬರ್ಸ್ಗೆಲ್ಲ ಏನು ಅಂತ ಈ ಅಪ್ಡೇಟ್ಸ್ ಅಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ, ಓಕೆನಾ? ಈ ಕ್ರಿಯೇಟರ್ಸ್ಗಳು ಮಾತ್ರ ನಿಜಾಗ್ಲೂ ಏನ್ ಕಷ್ಟಪಡೋಷ್ಟೇ ಇಲ್ಲ. ನಾವೆಲ್ಲ ತುಂಬಾ ಕಷ್ಟಪಟ್ಟು ಇಲ್ಲಿ ಗಂಟ ಬಂದಿದೀವಿ, ನೀವ್ ಏನ್ ಕಷ್ಟಪಡೋಷ್ಟೇ ಇಲ್ಲ. ಅದೇನು ಅಂತ ಈ ವಿಡಿಯೋದಲ್ಲಿ ಅಪ್ಡೇಟ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಒಂದು ಬೈ ಒಂದು ಏನ್ ಬರ್ತದೆ 12 ಅಪ್ಡೇಟ್. ಮೊದಲನೇ ಅಪ್ಡೇಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ AI ಅವಟಾರ್ಸ್. ಈಗ ಯಾರ್ಯಾರು ಫೇಸ್ಲೆಸ್ ಮಾಡ್ತಿರ್ತಾರೆ ಅವ್ರಿಗೆ ಇಷ್ಟ ಇರಲ್ಲ. ಈಗ ಮೊನ್ನೆ ಬಂದ್ರಲ್ಲಪ್ಪ, ಅವ್ರ ಫೇಸ್ ತೋರ್ಸಕ್ ಇಷ್ಟ ಇಲ್ಲ, ಜಸ್ಟ್ ವಾಯ್ಸ್ ಕೊಡ್ತಾ ಇರ್ತಾರೆ, ಇಲ್ಲ ಒಬ್ರೊಬ್ರು ಅದು ಕೊಡೋದಿಲ್ಲ. ಸೊ ಯಾರ್ಯಾರು ಫೇಸ್ಲೆಸ್ ಮಾಡ್ತೀರ ಅಂತವ್ರಿಗೆ ಈ ಅಪ್ಡೇಟ್ ಓಕೆ, ಸೂಪರ್ ಅಪ್ಡೇಟ್ ಮಾತ್ರ. ಏನಂತ ಅಂದ್ರೆ ನೀವು ಫೇಸ್ಲೆಸ್ ಮಾಡ್ತಿರಲ್ಲ, ಈಗ ನೀವು ಏನೋ ಯೂಟ್ಯೂಬ್ ಹೋಗ್ಬಿಟ್ಟು ಆಪ್ ಹೋಗ್ಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ಅಲ್ಲಿ ನಿಮ್ಗೆ ಏನ್ ಬರುತ್ತೆ, ಕ್ರಿಯೇಟ್ ಅಂತ ಇರುತ್ತೆ, ಮೇಕ್ ಮೀ ಅವತಾರ್ ಅಂತ ಬರುತ್ತೆ. ಪ್ರಾಂಪ್ಟ್ ನೀವು ಹಾಕ್ಬಿಡಿ ಏನೇನ್ ಮಾಡ್ಬೇಕು ಅಂತ. ಹೆಂಗೆ ನಿಮ್ದು ಏನಿದು, ಜಸ್ಟ್ ನೀವು ಫೋಟೋ ತಗೊಬೇಕು, ನಿಂತ್ಕೊಂಡ್ರೆ ನೀವು ಫೋಟೋ ತಗೊಳ್ಳಿ, ನಮ್ ಫೋಟೋನೇ ತಗೋಬೇಕು. ಹೌದು, ನಮ್ ಫೋಟೋ ತಗೊಂಡು ಅವತಾರ್ ತರ ಮಾಡಿ ವಿಡಿಯೋ ಮಾಡಿ ಹಾಕೋದು. ಹೌದು, ವಾವ್ ಸೂಪರ್. ಅಂದ್ರೆ ಇಲ್ಲೇ ನಮ್ಗೆಲ್ಲಾ ಕೆಲಸ ಮಾಡಿಸ್ತಾ ಇದೆ ಯೂಟ್ಯೂಬ್. ಹೌದು, ಬೇಕಾದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಾವು ವಾಯ್ಸ್ ಓವರ್ ಕೊಡ್ಬಹುದು ಇಲ್ಲಿ. ಸೊ ಇದನ್ನ ಈಸಿ ಆಗುತ್ತೆ ಇಲ್ಲಿ. ಇನ್ನೂ ಏನೋ ಅಥೆಂಟಿಕ್ ಕಂಟೆಂಟ್ ಆಗುತ್ತೆ, ನಿಮ್ದೇ ಓನ್ ಕಂಟೆಂಟ್ ಅಂತ ಅಲ್ಲಿ ಪ್ರೂವ್ ಆಗುತ್ತೆ. ಬಿಕಾಸ್ ಈಗ ತುಂಬಾ ಜನ ಹೋಗಿ ಗೂಗಲ್ ಅಲ್ಲಿ ಹೋಗಿ ವಿಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಹಾಕಿ ಇವರು ಏನೋ ಫೇಸ್ಲೆಸ್ ವಿಡಿಯೋಸ್ ಎಲ್ಲ ಮಾಡ್ತಿರ್ತಾರೆ. ಆದ್ರೆ ಇನ್ಮೇಲೆ AI ಅವಟಾರ್ಸ್ ಯೂಸ್ ಮಾಡ್ಕೊಂಡು ಸ್ಟಾಕ್ ವಿಡಿಯೋಸ್ ಅಂದ್ರೆ ಏನ್ ಗೂಗಲ್ ಬರುತ್ತಲ್ಲ ವಿಡಿಯೋಸ್, ಅದನ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೂ ನೀವು ಈ ತರ ಎಲ್ಲ ನೀವು ವಿಡಿಯೋಸ್ ಮಾಡ್ಬೇಕು. ಸೂಪರ್ ಅಪ್ಡೇಟ್ ಮಾತ್ರ. ಇನ್ಮೇಲೆ ಕ್ರಿಯೇಟರ್ಸ್ಗಂತೂ ಎಸ್ಪೆಷಲಿ ಈಗ ಬರುವಂತ ಕ್ರಿಯೇಟರ್ಸ್ಗೆ ತುಂಬಾ ಈಸಿ ಆಗ್ತಿದೆ. ನೆಕ್ಸ್ಟ್ ಅಪ್ಡೇಟ್ ಕೇಳಿದ್ರೆ ಇನ್ನೂ ನಿಮ್ಗೆ ಖುಷಿ ಆಗ್ಬಿಡುತ್ತೆ. ಏನು AI ತಮ್ನೇಲ್ ಜನರೇಟರ್ ಕೊನೆಗೂ ತಂದ್ಬಿಟ್ರೆ AI ತಮ್ನೇಲ್ ಜನರೇಟರ್. ಓಕೆ, ಉದಾಹರಣೆಗೋಸ್ಕರ ಸ್ಯಾಂಪಲ್ ತೋರಿಸಿ ನೋಡ್ತಾ ಇರ್ಬೋದು. ಅದು ಜಸ್ಟ್ ರ್ಯಾಂಡಮ್ ಆಗಿ ಕೇಳಿದೆ ತಮ್ನೇಲ್ ಮಾಡ್ಕೊಡು ಅಂತ, ಅದೇ ತಮ್ನೇಲ್ ಮಾಡ್ಕೊಟ್ರು. ನಮ್ಮ ಪಪ್ಪನ್ಸ್ ಫೋಟೋ ಈ ಕಡೆ ನೋಡ್ತಾ ಇರೋ ಮತ್ತೆ ಆ ಮೆಟ್ಲು ವ್ಯೂಸ್ದು. ಆಮೇಲೆ ಇನ್ನು ಡಿಫ್ರೆಂಟ್ ತಮ್ನೇಲ್ಸ್ ಎಲ್ಲ ಮಾಡ್ಕೊಟ್ಟೈತೆ. ನಂದು ಕೂಡ ಅಷ್ಟೇ ಸೆಟ್ಟಿಂಗ್ಸ್ ಬಗ್ಗೆ ಎಲ್ಲ ವಿಡಿಯೋಸ್ ಎಲ್ಲ ನಾನು ಸ್ವಲ್ಪ ಪ್ರಾಂಪ್ಟ್ ಹಾಕ್ಬೇಕು. ಏನಂತ ಗೊತ್ತಾ, ಡೀಟೇಲ್ ಆಗಿ ಹಾಕ್ಬೇಕು ಪ್ರಾಂಪ್ಟ್ ಸ್ವಲ್ಪ. ಓಕೆ, ಹೆಂಗಂತಂದ್ರೆ ಹೆಂಗೆ ನಾರ್ಮಲ್ ಆಗಿ ಜನರೇಟ್ ಮಾಡ್ತೀರಾ ಹಂಗೆ, ಆದ್ರೆ ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಾಗುತ್ತೆ 5 to 10 minutes. ಬಿಕಾಸ್ ಈಗ ಯೂಟ್ಯೂಬ್ ಐತಲ್ಲ ಹೊಸ ಈಗ ಅಪ್ಡೇಟ್ ಅಲ್ವಾ, ಇನ್ನು ಟೆಸ್ಟಿಂಗ್ ಆಗ್ತೈತೆ ಅಷ್ಟೇ ಮಾಡಲು. ನೆಕ್ಸ್ಟ್ ಇನ್ನು ಟೆಸ್ಟ್ ಆಗಿ ಏನು ಐ ಥಿಂಕ್ ಇನ್ನು ಫ್ಯೂಚರ್ ಅಲ್ಲಿ ತಮ್ನೇಲ್ ಕ್ರಿಯೇಟ್ ಮಾಡೋಗೋಸ್ಕರನೇ ಈಗ ಗೋಲ್ ನ್ಯಾನೋ ಬನಾನೋ ಇದೆಯಲ್ಲ ಅದನ್ನೇ ತರಬಹುದು ಯೂಟ್ಯೂಬ್ ನಲ್ಲಿ ಫ್ಯೂಚರ್ ಅಲ್ಲಿ. ಹೇಳಕ್ ಆಗಲ್ಲ, ಬಿಕಾಸ್ ಏನು ಗೂಗಲ್ ಮತ್ತೆ ಯೂಟ್ಯೂಬ್ ಇಬ್ರು ಅಣ್ಣನ್ ತಮ್ಮಂದಿರ ತರಾನೇ. ಸೊ ಹೇಳಕ್ಕಾಗಲ್ಲ. ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ನ್ಯಾನೋ ಬನಾನಾ ಕೂಡ ಇಂಟಿಗ್ರೇಟ್ ಆಗ್ಬೋದು. ಸೊ ಒಳ್ಳೆ ಅಪ್ಡೇಟ್ ಮಾತ್ರ. ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ಈ ಫೀಚರ್ ಮಾತ್ರ ಡೆಸ್ಕ್ಟಾಪ್ ನಲ್ಲಿ ಇರೋದು. ಜನರೇಟ್ ಮಾಡ್ಬೇಕಂದ್ರೆ ತಮ್ನೇಲ್ಸ್ ನೀವು ಗೂಗಲ್ ಕ್ರೋಮ್ ಡೆಸ್ಕ್ಟಾಪ್ ಹೋಗಿ ನೀವು ಜನರೇಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ನೀವು ಪ್ರಿವ್ಯೂ ನೋಡಕ್ಕಾಗಲ್ಲ, ಸ್ಟ್ರೇಟ್ ಡೌನ್ಲೋಡ್ ಮಾಡ್ಕೊಬಹುದು, ಇದು ಕಾಪಿ ಮಾಡ್ಕೊಬಹುದು. ಡೌನ್ಲೋಡ್ ಮಾಡ್ಕೊಬೇಕಾದ್ರೆ ನೀವು ಅಲ್ಲಿ ಪ್ರಿವ್ಯೂ ಮಾಡ್ಬೋದು. ಸೊ ಒಳ್ಳೆ ಅಪ್ಡೇಟ್ ಇದು. ನೆಕ್ಸ್ಟ್ AI ಕಮೆಂಟ್ ಸರ್ಚ್ ಟೂಲ್. AI ಕಮೆಂಟ್ ಸರ್ಚ್ ಟೂಲ್ ಅಂತಂದ್ರೆ ಈಗ ಉದಾಹರಣೆಗೋಸ್ಕರ ಒಂದ್ ವಿಡಿಯೋ ವೈರಲ್ ಆಗೋಯ್ತು, ಅದಕ್ಕೆ 1000, 2000, 3000 ಅದಕ್ಕಿಂತ ಹೆಚ್ಚು ಕಮೆಂಟ್ಸ್, ತುಂಬಾ ಕಮೆಂಟ್ಸ್ ಬಂದ್ಬಿಡ್ತು. ಈಗ ದೊಡ್ಡ ಯೂಟ್ಯೂಬರ್ಸ್ಗೆ ಎಷ್ಟೊಂದು ಕಮೆಂಟ್ಸ್ ಬರುತ್ತೆ, 5,000 ಬರುತ್ತೆ ಕಮೆಂಟ್ಸ್. ಸೊ ಇದರಿಂದ ಏನಾಗುತ್ತೆ, ಯಾವ ಸ್ಪೆಸಿಫಿಕ್ ಅಂದ್ರೆ ಉದಾಹರಣೆಗೋಸ್ಕರ ಕ್ವಶನ್ನೇ ಇರುವಂತ ಒಂದು ಕಮೆಂಟ್ಸ್ ತೋರ್ಸು ಅಂತ ಕೇಳಿದ್ರೆ ಈಗ ಇನ್ನು ಅಪ್ಗ್ರೇಡ್ ಆಗಿದೆ, ಇನ್ನು ಅಕ್ಯುರೇಟ್ ಆಗಿ ತೋರಿಸುತ್ತೆ. ಕ್ವಶನ್ಸ್ ಮುಂಚೆ ನಾನು ಸರ್ಚ್ ಮಾಡ್ತಾ ಬರ್ತಾ ಇರಲಿಲ್ಲ, ಈಗೆಲ್ಲ ಬರ್ತಾ ಇದೆ ಕರೆಕ್ಟ್ ಆಗಿ. ಕಂಟೆಂಟ್ಸ್ ಕ್ವಶನ್, ಜಸ್ಟ್ ಕ್ವಶನ್ ಮಾರ್ಕ್ ಇದ್ರೂ ಅಥವಾ ಅಂಡರ್ಸ್ಟ್ಯಾಂಡ್. ಈಗ ಉದಾಹರಣೆಗೋಸ್ಕರ ಈಗ AI ಗೊತ್ತಲ್ಲ, ಆಲ್ರೆಡಿ ಟ್ರಾನ್ಸ್ಲೇಟ್ ಮಾಡುತ್ತೆ, ಎಲ್ಲ ಗೊತ್ತಾಗ್ಬಿಡುತ್ತೆ AI ಗೆ. ಟ್ರಾನ್ಸ್ಲೇಟ್ ಮಾಡ್ಕೊಂಡ್ಬಿಟ್ಟು ಕ್ವಶನ್ ಇದೆಯಾ ಇಲ್ವಾ ಅಂತ ಎಲ್ಲಾ ಕಮೆಂಟ್ಸ್ ರೀಡ್ ಮಾಡಿ ಕೊಡುತ್ತೆ. ಇಲ್ವಾ ನೆಗೆಟಿವ್ ಫೀಡ್ಬ್ಯಾಕ್ ಎಲ್ಲ ಕೊಟ್ಟಿರೋದು, ಚೆನ್ನಾಗಿಲ್ಲ ವಿಡಿಯೋ, ಈ ತರ ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟಿರೋ ಕಮೆಂಟ್ಸ್ ನಾವು ರಿವ್ಯೂ ಮಾಡ್ಬೋದು, ಅಲ್ಲಿ ನೋಡ್ಬಿಟ್ಟು ರಿಮೂವ್ ಮಾಡ್ಬೋದು. ಸೊ ದೊಡ್ಡ ಯೂಟ್ಯೂಬರ್ಸ್ಗೆ ತುಂಬಾ ಅಂದ್ರೆ ಯೂಸ್ಫುಲ್ ಅಪ್ಡೇಟ್ ಇದು. ಒಳ್ಳೆ ಅಪ್ಡೇಟ್ AI ಕಮೆಂಟ್ ಸರ್ಚ್ ಟೂಲ್. ಒಂದ್ಸತಿ ಯೂಟ್ಯೂಬ್ ಸ್ಟುಡಿಯೋದಲ್ಲೂ ಈ ತರ ಒಂದು ಕಮೆಂಟ್ಸ್ ಎಲ್ಲ ಓಪನ್ ಆಗೋದಿಲ್ಲ, ಆದ್ರೆ ಈ AI ಸರ್ಚ್ ಟೂಲ್ ಇಂದ ಆರಾಮಾಗಿ ಓಪನ್ ಮಾಡಿ ಕಮೆಂಟ್ ಎಲ್ಲ ರಿಪ್ಲೈ ಕೊಡ್ಬೋದು, ಅಥವಾ ಬ್ಯಾಡ್ ಕಮೆಂಟ್ ಇದ್ರೆ ರಿಮೂವ್ ಮಾಡಬಹುದು. ಒಳ್ಳೆ ಇದು ಅಪ್ಡೇಟ್. ನೆಕ್ಸ್ಟ್ ಬಂದ್ಬಿಟ್ಟು ಡೆಸ್ಕ್ಟಾಪ್ ಪ್ಲೇಯರ್ ಅಪ್ಡೇಟ್. ಈ ಅಪ್ಡೇಟ್ ಕೂಡ ಒಳ್ಳೆ ಅಪ್ಡೇಟ್. ಏನಂತ ಅಂದ್ರೆ ಈಗ ಪ್ಲೇಯರ್ ಬರುತ್ತಲ್ಲ ನಮ್ಗೆ ಇಲ್ಲಿ ಯೂಟ್ಯೂಬ್ ನಲ್ಲಿ, ಅದನ್ನ ನಾವು ಏನೋ ಕಂಟ್ರೋಲ್ಸ್ ಸೇಮ್ UI ಕಂಟ್ರೋಲ್ ಎಲ್ಲ ಒಂಥರ ಫೀಲ್ ಲುಕ್ ಸೇಮ್ ಡೆಸ್ಕ್ಟಾಪ್ ಅಲ್ಲಿ ಕೂಡ ತಂದಿದ್ದಾರೆ. ಸೊ ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಒಂಥರ ಮೊಬೈಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಡೆಸ್ಕ್ಟಾಪ್ ಅಲ್ಲಿ. ಸೂಪರ್ ಇದು. ನೆಕ್ಸ್ಟ್ ವಾಚ್ ಪೇಜ್ ರಿಫ್ರೆಶ್. ಈಗ ಏನಂತ ಅಂದ್ರೆ ಈಗ ಪಾಪ ವಾಚ್ ಪೇಜ್ ಅಂದ್ರೆ ಏನಿದೆ, ವಾಚ್ ಪೇಜ್ ಇದೆಯಲ್ಲ ಅದು ಇನ್ನೂ ರಿಫ್ರೆಶ್ ಮಾಡ್ತಿದ್ದಾರೆ. ಇದೇನ್ ಮಾಡ್ತಿದ್ದಾರೆ, ಆ ಕ್ಲೀನರ್ ಮೋರ್ ಇಮರ್ಸಿವ್ ಡಿಸೈನ್ ಇಂಟೆಂಡೆಡ್ ಟು ರಿಡ್ಯೂಸ್ ಡಿಸ್ಟ್ರಾಕ್ಷನ್ ಅಂಡ್ ಬೂಸ್ಟ್ ವಾಚ್ ಟೈಮ್. ಈಗ ವಾಚ್ ಟೈಮ್ ಜಾಸ್ತಿ, ಈಗ ಅನ್ ಪೇಜ್ ನೋಡಿದ್ರಲ್ಲ ಒಂದ್ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗ್ತಿರುತ್ತೆ, ಅದನ್ನ ರಿಮೂವ್ ಮಾಡಿದ್ರೆ ಕ್ಲೀನರ್ UI ತಂದಿದಿರಂತೆ. ಇದು ಒಳ್ಳೆ ಅಪ್ಡೇಟ್ ಕೂಡ. ಅಂದ್ರೆ ಏನೇನ್ ಮಾಡ್ತಿರ್ತಾರೆ, ವ್ಯೂಸ್ ನೋಡ್ತಿರ್ತಾರಲ್ಲ ವಿಡಿಯೋನ, ಅವರು ನೋಡ್ತಿದ್ದಾಗ ಸ್ವಲ್ಪ ಡಿಸ್ಟ್ರಾಕ್ಷನ್ ಬರುತ್ತೆ. ರೆಡ್ಯೂಸ್ ಮಾಡಕ್ಕೆ ಮತ್ತೆ ವಾಚ್ ಟೈಮ್ ಬೂಸ್ಟ್ ಮಾಡಕ್ಕೆ ಈ ತರ ಮಾಡಿದ್ರೆ ಒಳ್ಳೆ ಅಪ್ಡೇಟ್ ಮಾಡ್ರೆ
ಸೂಪರ್ ಅಪ್ಡೇಟ್, ನಂಗಂತೂ ಇಷ್ಟ ಆಯ್ತು. ಟಿವಿ ಇಂಟಿಗ್ರೇಷನ್, ಇಂಪ್ರೂವ್ಡ್ ಕಂಟ್ರೋಲ್ಸ್ ಅಲೋಯಿಂಗ್ ಯೂಸರ್ ಟು ಸೀಮ್ಲೆಸ್ಲಿ ಟ್ರಾನ್ಸಿಷನ್ ಆರ್ ಕಂಟ್ರೋಲ್ ಕಂಟೆಂಟ್ ಫ್ರಮ್ ದೇರ್ ಮೊಬೈಲ್ ಡಿವೈಸ್ ಟು ಟಿವಿ. ಈಗ ಏನೇನು ಇಂಪ್ರೂವ್ ಮಾಡಿದ್ರೆ, ಈಗ ನೀವು ಕಂಟ್ರೋಲ್ ಮಾಡ್ಬೋದು ಮೊಬೈಲ್ ಟಿವಿಗೆ. ಉದಾಹರಣೆಗೋಸ್ಕರ ಮೊಬೈಲಲ್ಲೂ ಯೂಟ್ಯೂಬ್ ಇದೆ, ಟಿವಿನಲ್ಲೂ ಯೂಟ್ಯೂಬ್ ಇದೆ ಅಂತ ಅಂದ್ರೆ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ವಿಡಿಯೋನ ಪ್ಲೇ ಮಾಡ್ಬೋದು, ಅದನ್ನ ನೀವು ಸ್ಕಿಪ್ ಮಾಡ್ಬೋದು, ಆಡ್ನ ಎಲ್ಲ ಒಂಥರ ಎಲ್ಲ ಕಂಟ್ರೋಲ್ಸ್ ನೀವು ಇನ್ಮೇಲೆ ಟಿವಿನಲ್ಲೂ ಕೂಡ ಮಾಡ್ಬೋದು, ಮೊಬೈಲ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಂಡು. ಸೊ ಒಳ್ಳೆ ಅಪ್ಡೇಟ್ ಇದು, ಸೂಪರ್ ಆಗಿದೆ. ನೆಕ್ಸ್ಟ್ ವೈಟಿ ಮ್ಯೂಸಿಕ್ ರಿಮೂವಲ್ ಬಟನ್ ಏನ್ ಮಾಡಿದಿರಿ, ಉದಾಹರಣೆಗೋಸ್ಕರ ಮ್ಯೂಸಿಕ್ ವಿಡಿಯೋಸ್ ಐತಲ್ಲ, ಯೂಟ್ಯೂಬ್ ಮ್ಯೂಸಿಕ್ ಆಪ್ಗೆ ಹೋಗಿ ಕೇಳಿ ಅಂತ ಬಂದ್ಬಿಡುತ್ತೆ, ಅದು ಅಲ್ಲಿ ನಿಮ್ಗೆ ಡೈರೆಕ್ಟ್ ಮಾಡ್ಬಿಡುತ್ತೆ. ಇನ್ಮೇಲೆ ಹಂಗಿಲ್ಲ, ಅದನ್ನ ರಿಮೂವ್ ಮಾಡಿದ್ದಾರೆ ಫೀಚರ್ ನ. ಬೇಕಾದ್ರೆ ಯೂಟ್ಯೂಬ್ ನಲ್ಲೂ ನೋಡ್ಬೋದು, ಎಲ್ವಾ ವೈಟಿ ಮ್ಯೂಸಿಕ್ ಅಲ್ಲಿ ಹೋಗಿ ನೋಡಬಹುದು. ಒಳ್ಳೆ ಅಪ್ಡೇಟ್ ಇದು. ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಫಾಸ್ಟರ್ ಶಾರ್ಟ್ಸ್ ರಿಮಿಕ್ಸ್. ಫಾಸ್ಟ್ ಆಗಿ ಶಾರ್ಟ್ಸ್ ನ ರಿಮಿಕ್ಸ್ ಮಾಡಬಹುದು. ದಿಸ್ ಪ್ರೊಸೆಸ್ ಆಫ್ ಶಾರ್ಟ್ಸ್ ರಿಮಿಕ್ಸಿಂಗ್ ಹ್ಯಾಸ್ ಬಿನ್ ಸ್ಟ್ರೀಮ್ಲೈನ್ ಫಾಸ್ಟರ್, ಒನ್ ಟ್ಯಾಪ್ ಎಂಟ್ರಿ. ಜಸ್ಟ್ ನೀವು ಏನು ಬೇಗ ಕ್ವಿಕ್ ಆಗಿ ಕೆಲಸ ಮಾಡಬಹುದು. ಓಕೆ, ಅಂಡರ್ 2 to 3 minutes ಬೇಗ ನೀವು ಶಾರ್ಟ್ಸ್ ನ ರಿಮಿಕ್ಸ್ ಮಾಡಬಹುದು. ಸೊ ಇದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ಯಾರು ರಿಮಿಕ್ಸ್ ಮಾಡ್ತಾರೆ ಶಾರ್ಟ್ಸ್ ನೇ, ಒಳ್ಳೆ ಅಪ್ಡೇಟ್ ಇದು. ಪ್ಲೇಯಬಲ್ ಇನ್ ಲೈವ್, ಮುಂಚೆ ಹೇಳಿದೆ ಒಂದು 3-4 ತಿಂಗಳು ಮುಂಚೆ ಇದು ಬರುತ್ತೆ ಪ್ಲೇಯಬಲ್ಸ್ ಲೈವ್ ಅಲ್ಲಿ ಅಂತ. ಕೊನೆಗೂ ಬಂದಿದೆ, ಲಾಂಚ್ ಆಗಿದೆ ಫೀಚರ್. ಏನಂತ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ಗೇಮಿಂಗ್ ಆಡ್ಬೇಕಂತ ಇರ್ತಾರೆ, ಒಂದ್ಸತಿ ಬೋರ್ ಆಗುತ್ತೆ. ಇದರಿಂದ ಏನ್ ಮಾಡ್ತಾರೆ, ಪ್ಲೇಯಬಲ್ಸ್ ಹೋಗ್ತಾರೆ. ಯೂಟ್ಯೂಬ್ ಪ್ಲೇಯಬಲ್ಸ್ ಇದಿಲ್ಲ, ಅಲ್ಲಿ ನೀವು ಏನ್ ಮಾಡ್ಕೊಬಹುದು, ಅಲ್ಲಿ ಆಡ್ಬಹುದು, ಲೈವ್ ಅಲ್ಲಿ ಕೂಡ ಆಡ್ಬೋದು. ನೀವು ಕೇಳ್ಬೋದು ವ್ಯೂವರ್ಸ್ಗೆ, ಆ ಗೇಮ್ ಮಾಡ್ಲಿ, ಈ ಗೇಮ್ ಮಾಡ್ಲಾ, ಆ ಗೇಮ್ ಮಾಡ್ಲಾ ಅಂತ ಬೇಕಾದ್ರೆ ಸಜೆಷನ್ ಕೂಡ ತಗೊಂಡು ಆಡ್ಬೋದು. ಸೊ ಒಳ್ಳೆ ಅಪ್ಡೇಟ್ ಏನೇ ಇದು, ಹೆಲ್ಪ್ ಆಗುತ್ತೆ ಗೇಮರ್ಸ್ ಯಾರು ಇದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚಾನಲ್ ಗೈಡ್ಲೈನ್ಸ್. ಇದೊಂದು ಅಪ್ಡೇಟ್ ತಂದಿದ್ರೆ, creators can set automated rules to block or filter toxic or offensive comments based on their preferences. ನಾವೇ ಓನ್ ಆಗಿ ರೂಲ್ ಮಾಡಬಹುದು. ಏನೋ ರೂಲ್ ಹಾಕಿದೀನಲ್ಲಿ, ಸ್ಟಿಕ್ ಟು ದ ಟಾಪಿಕ್ ಅಂತ ಈ ತರ ನಾವು 3 ರೂಲ್ಸ್ ಹಾಕಿದೆ, ಆ 3 ರೂಲ್ ಫಾಲೋ ಮಾಡ್ಬೇಕು. ಇದರಿಂದ ಏನಾಗುತ್ತೆ, ಕಮೆಂಟ್ ಮಾಡ್ರೇಷನ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಏನಾದ್ರು ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಏನಾಗುತ್ತೆ, ನಿಮ್ ಕಮೆಂಟ್ ರಿಮೂವ್ ಆಗ್ಬೋದು, ಬ್ಲಾಕ್ ಆಗ್ಬೋದು. ಯೂಟ್ಯೂಬರೇ ಮಾಡ್ತಾರೆ, ಯೂಟ್ಯೂಬ್ AI. ಸೊ ನೆಂಪಲ್ಲಿ ಇಟ್ಕೊಳ್ಳಿ. ಇನ್ನು ನಾವು ಏನ್ ಮಾಡ್ಬೋದು, ನಾವೇ ಓನ್ ಕ್ರಿಯೇಟ್ ಮಾಡ್ಬೋದು. ಹೇಗೆ, ಅರೆ ರಿಲೇಟೆಡ್ ಇರಬೇಕು ಅಷ್ಟೇ. ಈಗ ಉದಾಹರಣೆಗೋಸ್ಕರ ಯಾರು ಬ್ಯಾಡ್ ಕಮೆಂಟ್ ಆಗ್ತಾರೆ, ಎನಿವನ್ ಹೂ ಕಮೆಂಟ್ಸ್ ಲೈಕ್ ದಿಸ್ ಗೆಟ್ಸ್ ಬ್ಲಾಕ್ಡ್ ಆರ್ ದೇರ್ ಕಮೆಂಟ್ ಗೆಟ್ಸ್ ಡಿಲೀಟೆಡ್, ಈ ತರ ಒಂದು ರಿಲೇಟೆಡ್ ಏನಾದ್ರು ಹಾಕ್ತಾರೆ, ರೂಲ್ ಸೆಟ್ ಮಾಡ್ರೆ ಅದು ಅಪ್ಲೈ ಆಗುತ್ತಂತೆ. ನಾವೇ ಆಟೋಮೇಟೆಡ್ ರೂಲ್ಸ್ ಮಾಡಬಹುದು ಅಂತೆ. ಒಳ್ಳೆ ಅಪ್ಡೇಟ್ ಮಾತ್ರ ಇದು. ಏನೇನೀಗ ಕೆಟ್ಟ ಕಮೆಂಟ್ಸ್, ಟಾಕ್ಸಿಕ್ ಕಮೆಂಟ್ಸ್ ಬರ್ತವೆ, ಇದನ್ನ ನಾವು ಆದಷ್ಟು ಏನ್ ಮಾಡಬಹುದು, ಅಫೆನ್ಸ್ ಏನಿದೆ ಎಲ್ಲ ಕಂಟ್ರೋಲ್ ಮಾಡಬಹುದು. ಒಳ್ಳೆ ಅಪ್ಡೇಟ್ ತಂದಿದ್ದಾರೆ ಮಾತ್ರ. ನೆಕ್ಸ್ಟ್ ಸ್ಕಿಪ್ಪಬಲ್ ಆಡ್ ಪಾಪ್ಅಪ್. ಈಗ ಸ್ಕಿಪ್ಪಬಲ್ ಆಡ್ ಬಂದ್ರೆ ಸ್ಕಿಪ್ ಮಾಡಿದಾಗ ಅಲ್ಲಿ ಪಾಪಪ್ ಬರುತ್ತೆ. ಉದಾಹರಣೆಗೋಸ್ಕರ ಏನು, ಐಫೋನ್ ಇತ್ತಾ, ಐಫೋನ್ 17 Pro Max ಸ್ಕಿಪ್ ಮಾಡ್ಬಿಟ್ಟು ಆಡ್ ಪಾಪಪ್ ಆಗ್ತಿರುತ್ತೆ, ಅಲ್ಲಿ ತಗೊಳ್ಳಿ, ಬೈ ಮಾಡಿ, ಇಲ್ಲಿದೆ ಅಂತ ಆತರ ಪಾಪಪ್ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ವ್ಯೂವರ್ಸ್ಗೆ ಅಲ್ಲಿ ಇಂಟ್ರೆಸ್ಟ್ ಬರ್ತದೆ, ಜಾಸ್ತಿ ಪ್ರಾಡಕ್ಟ್ ಸೇಲ್ ಆಗ್ಲಿ ಅಂತ ಈ ತರ ಒಂದು ಯೂಟ್ಯೂಬರ್ ಅಪ್ಡೇಟ್ ತಂದಿರೋದು. ಸೊ ಅಡ್ವರ್ಟೈಸರ್ಸ್ಗೆ ಹೆಲ್ಪ್ ಆಗುತ್ತೆ ಇದು. ಓಕೆ, ಒಳ್ಳೆ ಅಪ್ಡೇಟ್ ಏನು ಇದನ್ನು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಏನೋ AI ಕೆರಸೋಲ್. ಇದರ ಅರ್ಥ ಏನಂತ ಅಂದ್ರೆ, ಸರ್ಚ್ ರಿಸಲ್ಟ್ಸ್ ನಾವು ಪ್ರಯೋರಿಟೈಸ್ ಡೈರೆಕ್ಟ್ ವಿಡಿಯೋ ಕಂಟೆಂಟ್, ರಿಮೂವಿಂಗ್ AI ಜನರೇಟೆಡ್ ಟೆಕ್ಸ್ಟ್ ಆರ್ ವೆಬ್ಸೈಟ್ ಕೆರಸೋಲ್ ದಟ್ ಪ್ರಿವಿಯಸ್ಲಿ ಅಪಿಯರ್ಡ್ ಆನ್ ಟಾಪ್. ಏನಂತ ಅಂದ್ರೆ, ಉದಾಹರಣೆಗೋಸ್ಕರ ಈಗ ಸರ್ಚ್ ಮಾಡಿದಾಗ ಏನೋ ಒಂದು ಟಾಪಿಕ್ ಏನ್ ಮಾಡ್ಬಿಡುತ್ತೆ, ಮೇಲೆ ವೆಬ್ಸೈಟ್ ಅಥವಾ AI ಜನರೇಟೆಡ್ ಏನಾದ್ರು ಸಜೆಷನ್ ಮಾಡುತ್ತಲ್ಲ, AI ವೆಬ್ಸೈಟ್ ಅಥವಾ AI ಜನರೇಟೆಡ್ ಟೆಕ್ಸ್ಟ್ ಅಥವಾ ಏನೋ ಸಜೆಷನ್ಸ್ ಎಲ್ಲ ಇರುತ್ತೆ. ಆಮೇಲೆ ಶಾರ್ಟ್ಸ್ ಕೂಡ ಬರುತ್ತೆ ಒಂದೊಂದ್ಸತಿ. ಓಕೆ, ಈ ತರ ಜಾಸ್ತಿ ಬರುತ್ತಲ್ಲ, ಇವಾಗ ನಮ್ಗೆ ಬರೋದಿಲ್ಲ, ಡೈರೆಕ್ಟ್ ವಿಡಿಯೋ ಬರುತ್ತೆ. ಸೊ ಒಳ್ಳೆ ಅಪ್ಡೇಟ್ ಇದು. ಸರ್ಚ್ ಮಾಡ್ತಾ ವ್ಯೂವರ್ಸ್ಗೂ ಬೋರ್ ಆಗೋದಿಲ್ಲ, ಎಲ್ಲ ಸ್ಕ್ರಾಲ್ ಮಾಡಿ ಸರ್ಚ್ ಮಾಡೋದ್ ಬದಲು. ಒಳ್ಳೆ ಅಪ್ಡೇಟ್ ಇಷ್ಟ ಆಯ್ತುಪ್ಪ. 12 ಅಪ್ಡೇಟ್. 12 ಅಪ್ಡೇಟ್ ನೋಡಿದ್ರಲ್ಲ, ಎಲ್ಲ AI ಫೀಚರ್ಸ್ ಜಾಸ್ತಿ ಬರ್ತಾ ಇರೋದು. ತಮ್ನೇಲ್ ಸೂಪರ್ ಆಗಿದೆ. ಆಮೇಲೆ ಅವತಾರು ಅದಂತೂ ಸೂಪರ್. ನಿಮ್ಗೆ ಯಾವ ಅಪ್ಡೇಟ್ ಇಷ್ಟ ಆಯ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆನಾ, ಈ ರೀತಿನೇ ಅಪ್ಡೇಟ್ಸ್ ಯೂಟ್ಯೂಬ್ ಬಗ್ಗೆ ಏನೇ ಮಾಹಿತಿ ಬೇಕಿದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡೋಂಗೆ ಲೈಕ್ ಮಾಡ್ಬಿಡಿ ಅಂತ ಹೇಳ್ತಾ ವಿಡಿಯೋಗೆ ಏನ್ ಮಾಡೋಣ. ಓಕೆ ಪಾಪಾ, ಐ ಹೋಪ್ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಳಿ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತೊಂದು ಕಮೆಂಟ್ ಮಾಡ್ರೆ, ಇಷ್ಟು ಮಾಡ್ರೆ ಫ್ರೆಂಡ್ಸ್. ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಈ ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.